ತುಳಸಿಯವರೇ, ಇದು ನಮ್ಮದೇ ಎಸ್ಟೇಟ್. ಮೊದಲೆಲ್ಲ ತುಂಬ ಸಲ ಬರ್ತಾಯಿದ್ವಿ, ಈಗ ಹೋಮ್ ಸ್ಟೇ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಹಾಗಂದ್ರೆ? ಅಂದರೆ ಈ ಪ್ರವಾಸಕ್ಕಿಂತ ಜನ ಬರ್ತಾರಲ್ಲ, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಹೋಟೆಲ್ ಅಲ್ಲ, ಒಂದು ಮನೆ ಥರ. ಅರೇ ದಣಿ, ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡಿ. ಆರಾಮ್ ತಮ್ಮಣ್ಣ. ನೀವು ಹೇಗಿದ್ದೀರಿ? ಏನೋ ನಿಮ್ಮ ಸುಮತಿ ಅಮ್ಮನ ಕೃಪೆ. ಇವರು ತುಳಸಿ ಅಂತ, ನನ್ನ ಪತ್ನಿ. ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ನಮ್ಮಮ್ಮ ಇವ್ರ ಜಾಗನ ಯಾರ ಕೈಲೂ ತುಂಬಕ್ಕಾಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜಾಗ? ಅಮ್ಮ ನೆನಪಾದ್ರ? ನಾನು ಹೊರಟಾಗ್ಲೇ ಹೇಳ್ದೆ ಅಲ್ವಾ, ಇದು ನಿಮ್ಮ ತಾಯಿ ಮಡಿಲು. ಫಿಸಿಕಲಿ ಅವ್ರು ನಿಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಈ ಜಾಗದಲ್ಲಿ ನಿಮ್ಮ ಮನಸ್ಸಲ್ಲಿ ಅವ್ರು ಯಾವಾಗಲೂ ಇರ್ತಾರೆ ಅಂದ್ಕೊಳ್ಳಿ. ಈ ಜಾಗದಲ್ಲಿ ಅವ್ರನ್ನ ಕಳ್ಕೊಂಡಿದ್ದನ್ನ ನೆನ್ಪು ಮಾಡ್ಕೊಳ್ಳೋ ಬದಲು ಅವ್ರ ಜೊತೆ ಕಳೆದಿದ್ದ ಖುಷಿ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ. ಮಹೇಶ, ನೀನು ಇಷ್ಟಪಟ್ಟು ನಂದಿಗಿರಿಗೆ ಬಂದಿದ್ದೀವಿ, ಖುಷಿ ಆಯ್ತಾ? ನಮ್ಮ ನಂದಗಿರಿ ನಾವೆಲ್ಲ ಇಲ್ಲಿ ಖುಷಿಯಾಗಿದ್ವಿ. ಹ್ಞೂ ಕಣೋ, ನಾವು ಯಾವಾಗ ಇಲ್ಲಿಗೆ ಬಂದರೂ ಖುಷಿಯಾಗಿರ್ತಿದ್ವಿ. ಡ್ಯಾನ್ಸ್ ಮಾಡ್ತಿದ್ವಿ, ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ. ನೀನು ಶಾರ್ವರಿ ಫೋಟೋ ತೆಗೆಸ್ಕೊತಾ ಇದ್ರಿ, ನೆನಪಿದ್ಯಾ? ನೋಡಿದೆ ಶಾರ್ವರಿ, ಇಲ್ಲಿಗೆ ಬಂದಮೇಲೆ ಮಹೇಶ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ ಅಂತ. ಅವನು ಖಂಡಿತ ಹುಷಾರಾಗ್ತಾನೆ.
ಮೇ ಐ ಕಮ್ ಇನ್ ಸರ್? ಕಮೇನ್. ಎಲ್ಲ ವ್ಯವಸ್ಥೆ ಸರಿಯಾಗಿದೆಯಾ ಸರ್? ಬೇರೆ ಏನೇ ಬೇಕಿದ್ರೂ ಕೇಳಿ, ಬಿಸಿ ನೀರು ಬರುತ್ತೆ. ಹಾಂ, ಕಿಟಕಿಯಿಂದ ವ್ಯೂ ಸೂಪರ್ ಆಗಿದೆ. ಆಮೇಲೆ ಊಟ ಬೇಕು ಅಂದರೆ ಅಲ್ಲಿರೋ ನಂಬರ್ಗೆ ಒಂದು ಕಾಲ್ ಮಾಡಿ ಸಾಕು. ಇನ್ನೊಂದು ವಿಷಯ, ಇಲ್ಲಿ ನೀವು ಬೇಗ ಹೇಳೋ ಆಗಿಲ್ಲ, ನಿಧಾನ ಕೇಳಬೇಕು. ಆಯಿತು ಮೇಡಮ್, ನೀವು ಹೇಳಿದ ಮೇಲೆ ಮುಗೀತು. ಥ್ಯಾಂಕ್ ಯು ಮೇಡಮ್. ನಿಮ್ಗೇನಾದರೂ ಸಹಾಯ ಬೇಕಿತ್ತಾ? ಇಲ್ಲ ಇಲ್ಲ, ನಮಗೆ ಚೆನ್ನಾಗಿರೋ ಹುಡುಗಿ ಯಾರು ಅಂತ ಗೊತ್ತಾಗಬೇಕಿತ್ತು. ತುಳಸಿಯವರೇ, ಇವಳು ಯಾರು ಅಂತ ನನಗೆ ಗೊತ್ತು. ಇವಳ ಹೆಸರು ತರ್ಲೆ ಸುಬ್ಬಿ ಅಂತ. ಈ ಎಸ್ಟೇಟ್ ಓನರ್ಗೆ ಸೊಸೆ. ಓ ಹೌದಾ? ಹಾಂ, ಇಲ್ಲಿ ಚಳಿ ಜಾಸ್ತಿ. ನಿಮ್ಮಿಬ್ರಿಗೂ ಬೆಳಗ್ಗೆ ಕೆಳಗಡೆ ಚಾಪೆ ಹಾಸ್ಕೊಂಡು ಯೋಗ ಮಾಡೋ ಅಭ್ಯಾಸ ಇದೆಯಂತೆ. ಹಾಗೆಲ್ಲ ಕೆಳಗಡೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಥಂಡಿಗೆ ಮೈಕೈ ಹಿಡ್ಕೊಂಡ್ಬಿಟ್ರೆ ಕಷ್ಟ. ಆಯಿತು ಮೇಡಮ್, ಅದೆಲ್ಲ ನಾವೇ ನೋಡ್ಕೋತೀವಿ. ಸರಿ. ಹಾಂ, ಈ ಬ್ಲ್ಯಾಂಕೆಟ್ ಸರಿ ಇಲ್ಲ, ಅಂದರೆ ಕ್ಲೀನಾಗಿಲ್ಲ. ನಾನು ಇನ್ನೊಂದು ತರಿಸ್ಕೊಡ್ತೀನಿ. ಆಮೇಲೆ ಬಿಸಿ ಬಿಸಿ ಊಟ ರೆಡಿ ಇದೆ, ಬೇಗ ಬನ್ನಿ. ಸಾರಿ ತಾತ, ಮಾತಾಡಬೇಡ ನೀನು. ಪ್ಲೀಸ್ ಕ್ಷಮಿಸಿ ತಾತ. ಆ ತುಳಸಿ ಮಾಧವನ್ ಮುಂದೆ ಸುಳ್ಳು ಯಾಕೆ ಹೇಳಿದೆ ನೀನು? ಅಮ್ಮಂಗೋಸ್ಕರ ತಾತ. ನನ್ನ ಒಡವೆ ಬಿಡಿ, ಆದರೆ ಮಾಧವ್ ಸರ್ ನಿಮಗೆ ಪ್ರೀತಿಯಿಂದ ಕೊಟ್ಟಿದ್ದ ಸರಾನು ಸಂಧ್ಯಾ ಹೇಗೆ ಮಾಡಿದಾಳೆ ಅಂತ ಮಾಧವ್ ಸರಿಗೆ ಗೊತ್ತಾದರೆ ಅವ್ರಿಗೆ ಹೇಗೆ ಅನ್ಸಲ್ಲ ಹೇಳಿ? ಅವ್ರು ಒಳ್ಳೆಯವ್ರೆ, ಆದರೆ ಅಮ್ಮಂಗೆ ಮಾಧವ್ ಸರ್ ಮುಂದೆ ಒಂಥರ ಅವಮಾನ ಆಗಲ್ವಾ? ತನ್ನ ಮಗಳು ಹೀಗೆ ಮಾಡಿಬಿಟ್ಲು ಅಂತ ಅಮ್ಮ ನೊಂದ್ಕೊಳಲ್ವಾ ತಾತ? ಅಲ್ಲ ಸೋಗ್ಲಾಡಿ, ತುಳಸಿಗೆ ಅವಳ ಮಗಳ ಯೋಗ್ಯತೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯಾ? ಗೊತ್ತು ತಾತ, ಆದರೆ ಹೆತ್ತ ಮಕ್ಕಳಿಗೆ ಯಾರ ಮುಂದೆನೂ ಅವಮಾನ ಆಗೋದನ್ನ ಯಾವ ಅಮ್ಮನೂ ಸಹಿಸ್ಕೊಳ್ಳಲ್ಲ ಅಲ್ವಾ? ಯಾವುದೇ ಅಮ್ಮ ಆದರೂ ಅವ್ರಿಗೆ ಹೀಗೆ ಹಿಂಸೆ ಆಗತ್ತೆ ಅಲ್ವಾ? ಅವತ್ತೇನೋ ಅವಳು ಮಾಡಿದ ತಪ್ಪಿಗೆ ಅಮ್ಮನೇ ಬುದ್ಧಿವಾದ ಹೇಳಿರ್ಬೋದು, ಆದರೆ ಇವತ್ತು ಮಾಧವ್ ಸರ್ ಸರದ ವಿಷಯದಲ್ಲಿ ಸಂಧ್ಯಾ ಹೀಗೆ ಮಾಡಿದಾಳೆ ಅಂತ ಗೊತ್ತಾದ್ರೆ ಅಮ್ಮಂಗೆ ಅವ್ರ ಎದುರಿಗೆ ತಲೆ ಎತ್ತಕ್ಕೆ ಒಂಥರ ಆಗತ್ತಲ್ವಾ? ಅದು ಅಲ್ಲದೆ ಆ ಮನೆಯಲ್ಲೇ ಅಮ್ಮಂಗೆ ಸಾಕಷ್ಟು ಚಾಲೆಂಜಸ್ಗಳಿದೆ. ಮತ್ತೆ ನಾವೀ ವಿಷಯ ಹೇಳಿ ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅನ್ನಿಸ್ತು. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ತಾತ. ಮಾಧವ್ ಸರ್ ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದ ಉಡುಗೊರೆನ ಅವಳು ಕದ್ಲು ಅಂತ ಹೇಳೋದಕ್ಕೆ ನಿಮಗೂ ಮುಜುಗರ ಆಗ್ತಿತ್ತಲ್ವಾ ತಾತ? ಸಮರ್ಥ್ ಯಾವುದೋ ಹುಡುಗಿನ ಮದುವೆ ಆಗ್ತಿದ್ದಾನೆ ಅಂತಂದಾಗ ನಾನು ಒಪ್ಕೊಂಡಿರಲಿಲ್ಲ. ಆ ಹೊತ್ತು ನಿನ್ನನ್ನು ಏನಾದರೂ ಮನೆ ಒಳಗೆ ನಾನು ಸೇರಿಸ್ಕೊಳ್ಳೋದಿಲ್ಲ ಅಂತ ಹಠ ಹಿಡಿದಿದ್ದರೆ ಒಂದು ಅಪರಂಜಿ ನಮ್ಮ ಮನೆಗೆ ಬಂದು ಸೇರೋದು ತಪ್ಪು ಹೋಗ್ತಿತ್ತು. ತುಳಸಿ ನನ್ನಿಂದ ದೂರ ಹೊರಟೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ನಿನ್ನ ರೂಪದಲ್ಲಿ ವಾಪಸ್ ಬಂದಿದ್ದಾಳೆ. ಅದು ಫೋಟೋ ಖಾಲಿ ಖಾಲಿ ಇತ್ತು, ಅದಕ್ಕೆ. ಇಂಥದ್ದೆಲ್ಲ ಒಳೆಯೋದು ನಿಮಗೆ ಮಾತ್ರ ನೋಡಿ.
ಗಮ್ ಅಂತ ಇದೆ. ಇನ್ನು ಹಸಿವು ತಡಿಯೋಕ್ಕಾಗಲ್ಲ. ಪ್ಲೀಸ್ ಊಟ ಶುರು ಮಾಡೋಣ. ಅದಕ್ಕೆ ಹೂವು ಇಷ್ಟ. ಅರೆ ಮಹೇಶ ಎಷ್ಟೊಂದು ಮಾತಾಡ್ತಿದ್ದಾನೆ. ನಂಗೇನಿಷ್ಟ ಮಹೇಶ? ಚಿಕ್ಕಪ್ಪ ನನಗೇನಿಷ್ಟ? ಡ್ಯಾಡ್ ಬದಲಿಗೆ ನಾನು ಈ ಕ್ವಶನ್ಗೆ ಆನ್ಸರ್ ಹೇಳ. ಅಭಿಬ್ರೋಗೆ ದೀಪಿಕಾ ಇಷ್ಟ. ಹೋಗ್ಲಿ ಮಹೇಶ, ನಿನಗೇನಿಷ್ಟ ಅದನ್ನಾದ್ರೂ ಹೇಳು. ಖರ್ಜೂರ. ಅವತ್ತು ಖರ್ಜೂರ ತಿಂತಾ ಇದ್ದಾಗ ಸಾವು ಕರಿತಾ ಇತ್ತು. ಅದೇನೋ ಖರ್ಜೂರ ಅಂತ ಅವತ್ತಿಂದ ಭಯ ಪಡ್ಕೋತಿದ್ದಾನೆ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ರಿ. ಇವ್ರು ಹೀಗೆಲ್ಲ ಮಾತಾಡಿದ್ರೆ ನನಗೆ ಭಯ ಆಗುತ್ತೆ ಭಾವ. ಎಕ್ಸೈಟ್ಮೆಂಟಲ್ಲಿ ಮತ್ತೇನು ಮಾಡ್ಕೊಳ್ತಾರೋ ಅಂತ. ಹುಷಾರಾಗೋ ಸ್ಟೇಜಲ್ಲಿ ಹೀಗೆಲ್ಲ ಆಗುತ್ತೆ, ಭಯ ಪಡ್ಕೋಬೇಡ. ಆಯಿತು ಚಿಕ್ಕಮ್ಮ, ಅವ್ರನ್ನ ಜಾಸ್ತಿ ಪ್ರಶ್ನೆ ಮಾಡೋದು ಬೇಡ. ಇವತ್ತಾನೇ ಬಂದಿದ್ದೀವಲ್ವಾ? ಹೌದು, ಎಲ್ರಿಗೂ ಸುಸ್ತಾಗಿದೆ. ಊಟ ಮಾಡೋಣ. ಬ್ರೋಲ್ ಯಾರೋ ಓಡೋಗ್ತಿದ್ದಾನೆ. ಸ್ಟೂಪಿಡ್, ಎಸ್ಕೇಪ್ ಆದ. ರಾತ್ರಿ ಎಲ್ಲ ಅಂದಿದ್ರೆ ಚೇಸ್ ಮಾಡ್ಬೋದಿತ್ತು. ಮಾಧವ್ ಅವರೇ, ಇದರಲ್ಲಿ ಏನೋ ಬರ್ತಿದೆ. ನನ್ನ ಕೊಂದು ಹೋಗಿ ಇವತ್ತು ಬಂದಿದೀಯಾ? ನಿನ್ನ ಬಲಿ ತಗೊಳ್ದೆ ಬಿಡಲ್ಲ. ನನ್ನ ಕೊಂದು ಹೋದವರು ಅಂದ್ರೆ ಯಾರು? ಅಂದರೆ ಐ ಥಿಂಕ್ ಅಮ್ಮನೇ ಹೇಳಿರೋ ಥರ ಯಾರಾದರೂ ಬರ್ತಿದ್ದಾರ? ಅಥವಾ ನಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ಯಾರಾದರೂ ಪ್ಲ್ಯಾನ್ ಮಾಡಿದ್ದಾರೆ? ಡಿಸ್ಟರ್ಬ್ ಮಾಡಕ? ಇಷ್ಟು ವರ್ಷ ಆದಮೇಲೆ ಇಲ್ಲಿ ನಮ್ಮನ್ನು ಗೊತ್ತಿರೋರು ಯಾರಿದ್ದಾರೆ? ನನಗೂ ಗೊತ್ತಾಗ್ತಿಲ್ಲ. ಅವ್ರು ಈ ಫೋಟೋನ ಟಾರ್ಗೆಟ್ ಮಾಡಿ ಚೀಟಿ ಕಳಿಸಿದಾರಂದ್ರೆ ಅಮ್ಮನ ಸಾವಿಗೆ ಕಾರಣ ಆದವ್ರನ್ನ ಬಿಡಲ್ಲ ಅಂತ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಮ್ಮನ ಸಾವಿಗೆ ಕಾರಣ ಆದವರ? ಅಂದ್ರೆ ಇವ್ರನ್ನ ಟಾರ್ಗೆಟ್ ಮಾಡ್ತಿದಾರ? ಹಾಗೆಲ್ಲ ಹೇಳ್ಬೇಡ ಅಭಿ. ಅವತ್ತಾಗಿದ್ದು ಆಕ್ಸಿಡೆಂಟು ಅಂದಮೇಲೆ ಕೊಂದಿದ್ದು ಅಂತ ಹೇಗಾಗತ್ತೆ? ನೀವು ನಿಮ್ಮ ಗಂಡನ ಬಯಸ್ಕೊಂಡು ಬರಬೇಡಿ. ನೀವು ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗದೆ ಇದ್ರೆ ಒಳ್ಳೇದು.
ಅಭಿ ಸುಮ್ಮನಿರು. ನನಗಂತೂ ಇದು ಯಾರೋ ಬೇಕಂತೆಲ್ಲ ಮಾಡಿದ್ದಾರೆ ಅನಿಸ್ತಿದೆ. ನಾವು ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಾಗಿದೆ. ಅದಕ್ಕೆ ಈ ಥರ ಬೇಕಂತಲೇ ನಮ್ಮ ಮನಸ್ಸಲ್ಲಿ ಭಯ ಹುಟ್ಟಿಸ್ತಿದ್ದಾರೆ. ನೋಡಿ, ಯಾರೂ ಭಯ ಪಡೋ ಅಗತ್ಯ ಇಲ್ಲ. ತೀರಾ ಇವ್ರ ಕಾಟ ಜಾಸ್ತಿ ಆದರೆ ಮುಂದೇನು ಮಾಡೋದು ಅಂತ ನೋಡೋಣ. ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ಸರಿ, ಈಗ ಎಲ್ಲರೂ ಊಟ ಮಾಡೋಣ. ಮಾಧವ್ ಅವರೇ, ಅಭಿ ಹಾಗಂದ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಅವತ್ತು ಹಾಗಾಗತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಿತ್ತು? ಎಷ್ಟೇ ಆದರೂ ಅದೊಂದು ಏನಾಯ್ತು ತುಳಸಿಯವರೇ? ತಮ್ಮಣ್ಣ ತುಳಸಿಯವರೇ, ಹೇಳ್ತೇವಣ್ಣ, ಏನು ವಿಷಯ? ದಣಿ, ಅಡುಗೆಯವ್ರು ಹೇಳಿದ್ರು ಅಮ್ಮವ್ರ ಫೋಟೋಕ್ಕೆ ಯಾರೋ ಕಲ್ಲು ಹೊಡೆದ್ರು ಅಂತ. ಅದಕ್ಕೆ ವಿಚಾರಿಸೋಕೆ ಬಂದೆ. ಮುಂಬಾಗ್ಲು ಹಾಕಿತ್ತಲ್ಲ, ಅದಕ್ಕೆ ಇಲ್ಲೇ ಬಂದೆ. ಕ್ಷಮಿಸಿ ದಣಿ. ಪರವಾಗಿಲ್ಲ ತಮ್ಮಣ್ಣ. ಯಾರದು ಬಂದು ಸುಮತಿ ಫೋಟೋಗೆ ಕಲ್ಲು ಹೊಡೆದಿದ್ದು? ಅದೇನೋ ನನ್ನ ಕೊಂದವ್ರನ್ನ ಬಲಿ ತಗೋತೀನಿ ಅಂತ ಚೀಟಿ ಎಲ್ಲ ಬರೆದಿದ್ದಾರೆ. ಮಕ್ಕಳಿಗೆಲ್ಲ ಭಯ ಆಗುತ್ತಲ್ವ ತಮ್ಮಣ್ಣ? ಅಯ್ಯೋ ದಣಿ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಆ ಚಂದ್ರಕಾಂತಂದೇ ಕೆಲಸ. ಚಂದ್ರಕಾಂತನ? ಯಾರು ಚಂದ್ರಕಾಂತ? ಅದೇ ಸುಮತಿ ಚಿತ್ರನೆಲ್ಲ ಬಿಡಿಸ್ಕೊಟ್ನಲ್ಲ, ಅವನಾ? ಹೌದು ದಣಿ, ಅಮ್ಮವ್ರು ಬಂದಾಗೆಲ್ಲ ಇಲ್ಲಿಗೆ ಬಂದು ಅವ್ರು ಸೇವೆ ಮಾಡ್ತಿದ್ನಲ್ಲ. ಓ ಹೌದು ಹೌದು, ಅವನಿಗೆ ಸುಮತಿ ಅಂದರೆ ತುಂಬ ಗೌರವ. ಅವಳ ಬಗ್ಗೆ ಹಾಡೆಲ್ಲ ಬರಿತಾ ಇದ್ದ. ಅವನೇ ದಣಿ, ಅಮ್ಮವ್ರನ್ನ ಅವನು ದೇವತೆ ಅಂದ್ಕೊಂಡಿದ್ದ. ಅಮ್ಮವರು ಅವನಿಗೆ ತುಂಬ ಸಹಾಯ ಮಾಡಿದ್ರಲ್ಲ. ಅಮ್ಮವ್ರು ಹೋದಾಗಿನಿಂದ ಅವನು ಹುಚ್ಚೆ ಹಿಡಿದೋಯ್ತು. ಆವಾಗಿನಿಂದ ಹುಚ್ಚನಾಗಿ ಏನೇನೋ ಮಾತಾಡ್ಕೊಂಡು ಅಲಿತಾ ಇರ್ತಾನೆ. ನೀವು ಬಂದಿರೋದು ಗೊತ್ತಾಗಿ ಈ ಕಪಿ ಚೇಷ್ಟೆ ಮಾಡಿರ್ತಾನೆ. ಅವನ ವಿಷಯಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ನಾಳೆ ಅವನಾಗೆ ಬಂದು ತಪ್ಪಾಯ್ತು ಅಂತ ನಿಮ್ಮ ಕಾಲಿಡ್ಕೊತಾನೆ ನೋಡಿ. ಆರಾಮ ಮಲ್ಕೊಳ್ಳಿ. ಆಯ್ತು ತಮ್ಮಣ್ಣ. ಯಾಕೆ ಮಾಧವ್ ಅವರೇ, ತಮ್ಮಣ್ಣ ಹೇಳಿದ ಕೇಳಿ ಬೇಜಾರಾಯ್ತಾ? ಇಲ್ಲ, ಹಾಗೇನಿಲ್ಲ ತುಳಸಿಯವರೇ. ಇಷ್ಟು ದೂರ ಜರ್ನಿ ಮಾಡಿ ತುಂಬ ಸಮಯ ಆಗಿತ್ತಲ್ಲ, ಸ್ವಲ್ಪ ತಲೆನೋವ್ತಾ ಇದೆ. ಅಯ್ಯೋ, ಯಾವುದೋ ಮಾತ್ರೇನೂ ತಂದಿಲ್ಲ. ಇಲ್ಲ ಹತ್ತಿರ ಯಾವ್ದಾದ್ರು ಔಷಧಿ ಅಂಗಡಿ ಇದೆಯಾ? ಹಾಂ ಇದೆ, ನಾನು ಹೋಗಿ ಬರ್ತೀನಿ, ನೀವು ಮಲ್ಕೊಳ್ಳಿ. ಬೇಡ, ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಹೋಗಬೇಡಿ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹೋಗಿ ಬರೋಣ. ನೀವು ಬರ್ತೀರಾ? ಸರಿ, ನಮ್ಮ ಮ್ಯಾನೇಜರ್ದು ಯಾರ್ದಾರು ಸ್ಕೂಟ್ರ್ ಇದೆಯಾ ನೋಡ್ತೀನಿ. ಹಾಂ, ಲಗೇಜ್ ಎಲ್ಲ ರೂಮಲ್ಲಿ ಇಟ್ಟಿದ್ದೀನಿ. ಕಾರ್ ಕೀ ತಳಿ ಸರ್. ಥ್ಯಾಂಕ್ ಯು. ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ. ಇಷ್ಟು ದಿನ ಇಲ್ಲಿಗೆ ಬರ್ದೆ ಮಿಸ್ ಮಾಡ್ಕೊಂಡ್ವಿ ಅಲ್ವಾ? ಈ ಜಾಗದ ಸೆಳೆತಾನೆ ಹಾಗೆ, ಒಂಥರ ಅಟ್ರಾಕ್ಷನ್. ನೀನು ಹೇಳ್ದಲ್ಲ ಅಮ್ಮನ ಮಡಿಲು ಅಂತ, ನನಗೂ ಹಾಗೆ ಫೀಲ್ ಆಗ್ತಿದೆ. ನಾನಲ್ಲಿದ್ದಾಗ ಅಮ್ಮನ್ನ ತುಂಬ ಮಿಸ್ ಮಾಡ್ಕೋತಿದ್ದೆ. ಆದ್ರೆ ಇಲ್ಲಿ ಬಂದು ಅಮ್ಮನ ಜೊತೆಯಲ್ಲೇ ಇದ್ದೀನಿ ಅನ್ಸುತ್ತೆ. ನಾನು ಇಲ್ಲೇ ಆಟ ಆಡ್ತಿದ್ದೆ. ಅಮ್ಮ ನನ್ನ ಹಿಂದೆನೇ ಓಡಾಡ್ತಾ ಕೈ ತುತ್ಕೊಡೋರು. ಓ, ನಿಮ್ಮ ಮೇಲೆ ತುಂಬ ಪ್ರೀತಿ ಇತ್ತು ಅನ್ಸುತ್ತಲ್ವಾ? ನಾನಂತ ಅಲ್ಲ, ಎಲ್ರ ಮೇಲೂ ಪ್ರೀತಿ. ಅವ್ರಿಗೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳೋರು. ಅವ್ರಿಗೆ ಯಾವುದು ಬರಲ್ಲ ಅಂತ ಇರಲಿಲ್ಲ. ಡ್ಯಾನ್ಸ್ ಮಾಡೋರು, ಬಿಸ್ನೆಸ್ ಹ್ಯಾಂಡಲ್ ಮಾಡೋರು, ಕ್ಲೈಂಟ್ ಜೊತೆ ಇಂಗ್ಲೀಷಲ್ಲಿ ಮಾತಾಡೋರು, ಹಾಂ ಕಾರ್ ಡ್ರೈವ್ ಮಾಡೋರು.
ಅವತ್ತು ಅವರೇ ಡ್ರೈವ್ ಮಾಡಿದಿದ್ರೆ ಮೋಸ್ಟ್ಲಿ ಇವತ್ತು ಅವ್ರು ನಮ್ಮ ಜೊತೆನೇ ಇರ್ತಿದ್ರೇನೋ. ಸಮಾಧಾನ ಮಾಡ್ಕೊಳ್ರಿ. ಕಳ್ಕೊಂಡಿದ್ರ ಬಗ್ಗೆನೇ ಯಾವಾಗಲೂ ಯೋಚಿಸ್ತಾ ಇರಬಾರ್ದು. ನೀವು ಅಷ್ಟು ವರ್ಷನಾದರೂ ತಾಯಿ ಪ್ರೀತಿನ ಪಡ್ಕೊಂಡ್ರಿ. ಆದರೆ ನಾನು ಹುಟ್ಟಾಗಿಂದನೇ ತಾಯಿ ಪ್ರೀತಿನ ಪಡ್ಕೊಂಡೇ ಇಲ್ಲ. ನಮ್ಮ ಮನೆಗೆ ತುಳಸಿ ಅಮ್ಮ ಬಂದ ಮೇಲೇನೆ ನನಗೆ ತಾಯಿ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗಿದ್ದು. ರೀ, ನಿಮ್ಮಮ್ಮ ಫಿಸಿಕಲಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ತುಳಸಿ ಅಮ್ಮ ಇದ್ದಾರಲ್ವಾ, ಅವರು ನಿಮ್ಮಮ್ಮನ ಹಾಗೆ ನಮ್ಮನ್ನೆಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ನಮಗೆ ಮತ್ತೆ ಸಿಗದಿರೋದ್ರ ಬಗ್ಗೆ ನೆನಪು ಮಾಡಿಕೊಂಡು ಕೊರಗೋ ಬದಲು ಸಿಕ್ಕಿರೋದ್ರ ಜೊತೆ ಖುಷಿಯಾಗಿರ್ಬೋದಲ್ವಾ? ವಾಟ್ ಡು ಯು ಮೀನ್ ಪುಡ್? ನಮ್ಮಮ್ಮ ಎಲ್ಲಿ, ಇವರೆಲ್ಲ? ಯಾಕೆ ಹಾಗೆ ಹೇಳ್ತೀರಾ? ತುಳಸಿ ಅಮ್ಮನ ನಿಮ್ಮನ್ನ ಮಗನ ಥರನೇ ನೋಡಲ್ವಾ? ಮಗನ ಥರ ನೋಡೋದಕ್ಕೂ ಮಗನೇ ಅಂತ ಪ್ರೀತಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಹಾಗಾದ್ರೆ ತುಳಸಿ ಅಮ್ಮ ಒಳ್ಳೆಯವರಲ್ಲ ಅಂತನಾ? ಒಳ್ಳೆಯವರೇ, ಖಂಡಿತ ಒಳ್ಳೆಯವರೇ. ಆದರೆ ಒಳ್ಳೆಯವರೆಲ್ಲ ಅಮ್ಮ ಆಗೋಕ್ಕಾಗಲ್ವಲ್ಲ.